ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಚಾನಲ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷತೆ ಏನಂದರೆ, ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ನವದಂಪತಿಗಳ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ತಯಾರಿ ಹೆಂಗಿರ್ತೈತಿ ಮತ್ತು ನವದಂಪತಿ ಕಾರ್ಯಕ್ರಮದೊಳಗೆ ಏನೇನೆಲ್ಲ ವಿಶೇಷತೆ ಇರ್ತೈತೆ ಅಂಥೇಳಿ ನೋಡ್ಕೊಳ್ಳೋಣ. ಇವಾಗ ಕುಟುಂಬ ಪ್ರಮೋದನ ವತಿಯಿಂದ ನವದಂಪತಿಗಳ ಕಾರ್ಯಕ್ರಮ ಅಂಥೇಳಿ ಪ್ರತಿ ವರ್ಷ ನಾವು ಮಾಡ್ತೀವಿ. ಈಗ ಆ್ಯಕ್ಚುಲ್ ಫಂಕ್ಷನ್ ನಾಳೆ ಐತಿ. ಇವತ್ತಿನಿಂದ ಅದರದ್ದೆಲ್ಲ ತಯಾರಿನ ಮಾಡಾಕತ್ತೀವಿ. ಇವತ್ತು ಎಲ್ಲ ಕಾರ್ಯಕರ್ತರು ಫುಲ್ ಶ್ರದ್ಧೆಯಿಂದ ತಮ್ಮ ಜವಾಬ್ದಾರಿ ಏನೈತಿ ಆ ಜವಾಬ್ದಾರಿಗಳ ಪ್ರಕಾರ ಎಲ್ಲ ಕೆಲಸ ಮಾಡ್ಕೊಳ್ತಾರೆ. ಇಲ್ಲೇ ನಮ್ಮ ಜೊತೆಗಿದ್ದಾರ ಭಾಗ್ಯ ಅವರು. ಇವರು ಉಪನ್ಯಾಸಕಿ ಅಂದರೆ ಪ್ರೊಫೆಸರ್. ಇವಾಗ ನರೇಂದ್ರ ಜಿ ಅವರಿದ್ದಾರ. ಈಗೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾವ ಇಲ್ಲ ಅಂತೇಳಿ ಚೆಕ್ ಮಾಡತ್ತಾರ. ಇವತ್ತು ನಮ್ಮ ಜೊತೆಗೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕಲ್ಲಕ್ಕ ಅವರಿದ್ದಾರ. ಇವರು ಹುಬ್ಬಳ್ಳಿ ಮಹಾನಗರಸ್ಥರ ಒಳಗಡೆ ಬರ್ತಾರ, ಸಹ ಸಂಯೋಜಕರು ಅಂತೇಳಿ ಹುಬ್ಬಳ್ಳಿ ಧಾರವಾಡದಿದ್ದಾರೆ. ಬರ್ರಿ ಎಲ್ಲರೂ ನಾಳೆ ನವದಂಪತಿ ಶಿಬಿರಕ್ಕೆ ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಕುಟುಂಬಕ್ಕೆ ಸೇರ್ಕೊಳ್ರಿ. ಕುಟುಂಬ ಪ್ರಬೋಧನ ಒಂದು ಉತ್ತಮವಾದ ಸಮಾಜ ಸೇವೆ ಮಾಡುವ ಒಂದು ಪ್ಲಾಟ್ಫಾರ್ಮ್. ಎಲ್ಲರೂ ಬರ್ರಿ. ಇಲ್ಲೆಲ್ಲ ಬ್ಯಾನರ್ ಎಲ್ಲ ಹಾಕ್ತಾ ಇದ್ದಾರೆ. ಬ್ಯಾನರ್ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತದೆ. ಅದ್ರ ಪ್ರಕಾರ ಇಲ್ಲೇ ವರ್ಕ್ ನಡಿಲಿಕ್ಕತ್ತೈತಿ. ಇವತ್ತು ನಮ್ಮ ಜೊತೆಗಿದ್ದಾರ ಕಮಲಾ ಮಾತಾಜಿಯವರು. ಇವರೆಲ್ಲ ನಮ್ಮ ಕುಟುಂಬ ಪ್ರಮೋದನದ ಪ್ರಮುಖರು ಅಂತಾನೆ ಹೇಳ್ಬೋದು. ಇವರಿಂದ ಯಾವ ಕೆಲಸನೂ ನಡೆಯಂಗಿಲ್ಲ. ಇವರು ಕಮಲಾ ಮಾತಾಜಿ ಈಗ ಇವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡಲ್ಲ. ಇವರು ನಮ್ಮ ಕುಟುಂಬ ಪ್ರಬೋಧನದ ಪ್ರಾಂತ ಪ್ರಮುಖರು. ಇವರಿಂದ ಕಲಿತು ನಾವು ಈಗ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲೇ ಈಗ ನಾವು ಸದ್ಯ ಡಾಕ್ಟರ್ ಮೇಡಮ್ ನಮ್ಮ ಜೊತೆಗಿದಾರ. ನಾಳೆ ಅವ್ರನ್ನೇ ಜವಾಬ್ದಾರಿ ಇದೆಯಲ್ಲ, ಅದ್ರ ಪ್ರಕಾರ ಅವ್ರನ್ನ ಪ್ರಿಪ್ರೇಷನ್ ಮಾಡ್ಕೊಳಕತ್ತಾರೆ. ಈಗ ಅಲ್ಲೇ ನಮ್ಮ ಮನೆಯವ್ರು ಕುಂತಾರ, ಅವರು ರೆಡಿ ಮಾಡಾಕತ್ತಾರ. ಅಲ್ಲೇ ಪ್ರಕಾಶ್ ದಣಿಯವರಿದ್ದಾರ. ಎಲ್ಲರೂ ಸೇರಿಗೆ ನಾಳೆ ಕಾರ್ಯಕ್ರಮದ ತಯಾರಿ ಮಾಡ್ಕೊಳ್ತಾರೆ. ಪ್ರಕಾಶ್ ಅದೋನಿಜಿ ಅವರಿದ್ದಾರ. ಇಲ್ಲೇ ನಮ್ಮ ರಾಜೇಂದ್ರ ದೊಡ್ಡವಾಡ್ಜಿ ಅವರಿದ್ದಾರ. ಇಲ್ಲೇ ಜೀವಂದರ್ ಕಾಶಿನ್ಜಿ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಕಾಂತ್ ಜಿ ಅವರು ಇದ್ದಾರೆ. ಪ್ರಮೋದ್ ಜಿ ಅವರು ಇದ್ದಾರೆ. ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಹಿರಿಯ ವ್ಯಕ್ತಿ ಇದ್ದಾರೆ, ಡಬ್ಲ್ಯೂ ನಾಗರಾಜ್ ಜಿ ಅವರು. ಇಲ್ಲಿ ನೋಡ್ರಿ, ನಾಳೆ ನವದಂಪತಿಗಳ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿ ಪೂರ್ವ ತಯಾರಿನ ಮಾಡಿದ್ದಾರೆ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಎಲ್ಲರೂ ಏನೇನು ಅವ್ರವ್ರ ಜವಾಬ್ದಾರಿ ಇತ್ತಲ್ಲ ಆ ಜವಾಬ್ದಾರಿ ಪ್ರಕಾರ ತಯಾರಿನ ಮುಗಿಸಿದಾರ. ಹಂಗಂದ್ರೆ ನಾಳೆ ಭೇಟಿಯಾಗೋಣ ಕುಟುಂಬ ಪ್ರಮೋದನದ ನವದಂಪತಿಗಳ ಕಾರ್ಯಕ್ರಮಕ್ಕೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನವದಂಪತಿಗಳಂದ್ರೆ ಶಿವಪಾರ್ವತಿ ಸ್ವರೂಪನ ಅಂತ ಹೇಳ್ತೀವಿ. ಅದಕ್ಕಂಥೇಳಿ ಈಗ ಎಲ್ಲ ಬರುವಂಥ ನವದಂಪತಿಗಳಿಗೆ ಪಾದ ಪೂಜೆ ಮಾಡಿ ಅವರಿಗೆ ಆರತಿ ಮಾಡಿ ಸ್ವಾಗತನ ಮಾಡಾಕತ್ತೀವಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ಬರ್ತೈತಿ. ಈಸಿಯಾಗಿ ನಾ ಮುಂದೆ ಏನು ವಿಡಿಯೋಸನ್ನು ಹಾಕಿಲ್ಲ ಆ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಹಂಗಂದ್ರೆ ತಪ್ಪದೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗ
ಈಗ ಕಾರ್ಯಕ್ರಮ ಏನೈತಲ್ಲ ಬೆಳಗ್ಗೆ ಜಲ್ದಿನೇ ಶುರುವಾಗೈತಿ. ನವದಂಪತಿಗಳು ಇನ್ನೂ ಬರಾಕತ್ತಾರ. ಈಗ ಎಲ್ಲರಿಗೂ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇಲ್ಲೇ ಮಾಡಿದ್ದಾರೆ. ಈಗ ಉಪಹಾರ ಮಾಡ್ತಾ ಇದ್ದೀವಿ. ಎಲ್ಲರೂ ಉಪಹಾರ ಮಾಡ್ಕೊಂಡ ನಂತರ ಮುಂದಿನ ಕಾರ್ಯಕ್ರಮ ಶುರು ಆಗ್ತೈತಿ. ನಮ್ಮ ಕುಟುಂಬ ಪ್ರಬೋಧನದ ಕಾರ್ಯಕರ್ತೆಯರು ಎಲ್ಲರೂ ಸೇರೇವಿ ಅಂಥೇಳಿ ಒಂದು ಫೋಟೋ ತಕ್ಕೊಳಾಗ್ತಾರೆ. ಈಗ ಇಲ್ಲಿ ನಮ್ಮ ಕಾರ್ಯಕ್ರಮದ ಹಿರಿಯ ದಂಪತಿಗಳು ಬರ್ತಾ ಇದ್ದಾರೆ. ಓಂ ರತ್ನಾಕರಾಧೌತಪ್ರದಾಂ ಹಿಮಾಲಯಕಿರೀಟಿನೀ ಬ್ರಹ್ಮರಾಜಶ್ರೀ ರತ್ನಾಭಿಧಾಂ ವಂದೇ ಭಾರತ ಮಾತರಂ. बोलो भारत माता की जय. वंदे मातरम. वंदे मातरम. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಈ ಶುಭ ಮುಂಜಾನೆಯ ಸಮಯದಲ್ಲಿ ನಾವೆಲ್ಲರೂ ನವದಂಪತಿ ಸಮಾವೇಶ ಕಾರ್ಯಕ್ರಮಕ್ಕಾಗಿ ಸೇರಿದ್ದೇವೆ. ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಪ್ರಾಸ್ತಾವಿಕ ನುಡಿ ಕೃಷ್ಣ ದೇಶಪಾಂಡೆ ಅವರಿಂದ ಪದ ಸಂಯೋಜಕರು ಮತ್ತು ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು ಹೌದು, ವೃತ್ತಿಯಿಂದ ಕೃಷಿಕರು ಮತ್ತು ಉದ್ಯಮಿಯೂ ಹೌದು. ಈಗ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾದ ಹಿರಿಯ ದಂಪತಿಗಳೇ, ನಮ್ಮ ಪ್ರಾಂತ ಸಂಯೋಜಕರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ನವದಂಪತಿಗಳೇ, ಇದೊಂದು ವಿಚಿತ್ರ ಕಾರ್ಯಕ್ರಮ ಅಂತ ನಮಗೆ ಅನಿಸ್ಬೋದು. ಸಾಮಾನ್ಯವಾಗಿ ನವದಂಪತಿ ಕಾರ್ಯಕ್ರಮ ನಾವು ಟಿವಿಯಲ್ಲಿ ಸೀರಿಯಲ್ ಕೆಲವುಗಳು ನೋಡಿರ್ತೇವೆ. ಅಲ್ಲಿ ಒಂದಿಷ್ಟು ಅವ್ರಿಗೆ ಏನೇನೋ ಆಟಗಳನ್ನು ಆಡಿಸ್ತಾರೆ, ಮತ್ತೊಂದಿಷ್ಟೇನೋ ಜೋಕ್ ಮಾಡ್ತಾರೆ, ಅವರನ್ನು ಕರೆದು ನಿಲ್ಲಿಸಿ ಅವರಿಗೆ ಜೋಕ್ ಮಾಡ್ತಾರೆ. ಈ ಥರದ ಅಪಹಾಸ್ಯಗಳನ್ನು ಮಾಡ್ತಕ್ಕಂತಹ ಸಂಗತಿಗಳು ಅಲ್ಲಿ ಆಗ್ತಾ ಇರ್ತದೆ. ಇದು ನಿಜವಾಗಿಯೂ ನಮ್ಮ ಜೀವನವನ್ನು ಶ್ರೇಷ್ಠ ಜೀವನವನ್ನಾಗಿಸ್ಕೊಳ್ಬೇಕು. ಸುಖ ಸಂಸಾರಕ್ಕೆ ಉತ್ತಮವಾದ ಮಾರ್ಗವನ್ನು ಆರಿಸಿಕೊಂಡು ಒಳ್ಳೆಯ ಶ್ರೇಷ್ಠ ಸಂಸ್ಕಾರವನ್ನು ನಡೆಸಿ ನಮ್ಮ ಮನೆತನಕ್ಕೆ ಮುಂದಿನ ಶ್ರೇಷ್ಠ ಪೀಳಿಗೆಯನ್ನು ನಾವು ಕೊಟ್ಟು ಎಲ್ಲ. ಈಗ ಕುಟುಂಬ ಪ್ರಬೋಧನ ಕರ್ನಾಟಕ ಉತ್ತರ ಪ್ರಾಂತದ ಸಂಯೋಜಕರಾದ ಶ್ರೀಯುತ ಡಬ್ಲ್ಯೂ ನಾಗರಾಜ್ ಇವರು ಕಾರ್ಯಕ್ರಮದ ದಿಕ್ಸೂಚಿ ಮಾತುಗಳನ್ನು ಹೇಳಲಿದ್ದಾರೆ. ಇವರ ಪರಿಚಯವನ್ನು ಜೀವನ್ದರ್ ಕಾಶಿಜಿಯವರು ಮಾಡಲಿದ್ದಾರೆ. ಮತ್ತೊಮ್ಮೆ ಸೂಚನೆ, ತಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿ ಇಲ್ಲ ಸೈಲೆಂಟ್ ಮಾಡೋದು ಇದ್ರೆ ಭಾಳ ಒಳ್ಳೆಯದು. ಇವಾಗ ಹಿರಿಯ ದಂಪತಿಗಳ ಪರಿಚಯಿಸಲು ಕಲಾವತಿ ಅಂಗನೆಯವರು ಬರಲಿದ್ದಾರೆ. ಇವತ್ತು ನಮ್ಮ ನಿಮ್ಮೊಂದಿಗೆ ಹಿರಿಯ ದಂಪತಿಗಳು ಅಂದರೆ ನಮ್ಮದ ಮುಂದೆ
ಕೂಡಿಸ್ಕೊಂಡು ಒಳ್ಳೆ ಊಟ ಹಾಕಿ ಈ ಜನ ಹೇಳಿ ನಮ್ಮ ಕುಟುಂಬ ನಮ್ಮ ಗೃಹಸ್ಥ ಜೀವನ ಭವ್ಯವಾಗಿರ್ಬೇಕು, ಸುಂದರವಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು ನಮ್ಮ ಅಪೇಕ್ಷೆ. ಇದನ್ನೇ ನಾವು ಧರ್ಮ ಆಗ್ತೇವೆ. ಹಂಚಿಕೊಳ್ಳೋದು ಸ್ವಭಾವ ಜೊತೆ ಜಾಸ್ತಿ ಯಾರ ಜೊತೆ ಮಾತಾಡ್ತಾರೆ ಅವ್ರ ಬಂದಮೇಲೆ ಅವರು ಹೇಗೆ ಹೋಗ್ಬೇಕು ಅದರದ್ದೆಲ್ಲ ಲಾಭ ಇದೆ. ಲಾಭ ಎಲ್ಲ ಜೀವನ ನೆನಪಡ್ತಾರೆ. ಅಂದರೆ ಅವ್ರ ಸಣ್ಣದಾಗ ಏನಿದೆ ಅದೇ ನಾವು ಎಲ್ಲ ನೆನಪು ಮಕ್ಕಳೇ ಬರ್ತೀವಿ. ಬೆಳಗ್ಗೆ ಎದ್ದಾಗಿಂದ ಅದು ಎಷ್ಟು ಕೆಲಸ ಹೊಟ್ಟೆ ಮನೆ ಬಗ್ಗೆ ಎಲ್ಲ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಎಲ್ಲರೂ ನಿಧಾನವಾಗಿ ಊಟವನ್ನು ಸ್ವೀಕರಿಸೋಣ. ಊಟದಲ್ಲಿ ಪಾಯಸ, ಚಪಾತಿ, ತರಕಾರಿ, ಅನ್ನ, ಹುಳಿ ಮತ್ತು ಅನ್ನ ಮಜ್ಜಿಗೆ ಇರ್ತದೆ. ನಮಗೆ ಎಷ್ಟು ಬೇಕು ಅದನ್ನು ಹಾಕಿಕೊಂಡು ಊಟ ಮಾಡೋಣ. ಎದೆಯಲ್ಲಿ ಒಂದು ಕಾಳನ್ನು ಉಳಿಸೋಣ. ಯಾಕಂದ್ರೆ ಒಂದು ಕಾಳು ಬೆಳೆ. ಇವಾಗ ನಮ್ಮ ಜೊತೆಗೆ ರಾಜೇಂದ್ರ ಜಿ ಅವರಿದ್ದಾರೆ. ನವದಂಪತಿಗಳಿಗೆ ಈಗ ರಾಜೇಂದ್ರ ಜಿ ಅವರು ಕೆಲವೊಂದು ಕೌಟುಂಬಿಕ ಆಟಗಳನ್ನು ಆಡಿಸೋರಿದ್ದಾರೆ. ಇಲ್ಲಿದ್ದಾರೆ ನೋಡ್ರಿ ರಾಜೇಂದ್ರ ಜಿ ಅವರು. ಬನ್ನಿ ಎಲ್ಲ ನವದಂಪತಿಗಳು ಈ ಆಟದ ಮಜವನ್ನು ತಗೊಳ್ರಿ ಮತ್ತು ಇದರಿಂದ ಒಂದು ಇರುವ ಸಂದೇಶವನ್ನು ನಮ್ಮ ದಿನದ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಜೀವನ ದಂಪತಿಗಳಾಗಿ ಬಾಳೋಣ. ಎಲ್ಲರೂ ಆಡ್ಬೋದು. ಇಷ್ಟೇ ಜನ 10 ಜನ ಆಡೋದಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಆಡ್ಬೋದು. ಈಗ ಈ ಬರೋದನ್ನ ನಾವು ಇನ್ಫ್ಲೇಟ್ ಮಾಡಬೇಕು, ಕೂದಬೇಕು. ಕೂದಿದ್ದರೆ ನಿಮ್ಮ ಮನೆಯವರು
ನೀವು ನಿಮ್ಮ ಕಣ್ಣಿಗೆ ನಿಮ್ಮ ಇಬ್ಬರ ಮಧ್ಯ ಆ ಬಲವನ್ನು ನೀವು ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಯಾರು ಮೊದಲು ತಲುಪ್ತಾರೋ ಅದನ್ನು ನೋಡೋದು. ಕೆಳಗೆ ಬಿಡಬಾರ್ದು, ಹೊಡಿಬಾರ್ದು. ಹರಿ ಓಂ. ಎಲ್ಲರೂ ತಯಾರಾಗಿದ್ದೀರಾ? ನಿಮ್ಮ ಇಬ್ಬರು ನಡುವೆ ಕೈ ಎಲ್ಲರೂ ಇಟ್ಕೊಂಡ್ರ? ಒಂದೊಂದ ಇಟ್ಕೊಂಡ್ರ? ಆಯ್ತಾ? ಎಲ್ಲ ಒಂದೇ ಸಾಲ ಅನ್ಕೊಳ್ರಿ. ಎಲ್ಲ ಒಂದೇ ಸಾಲ. ಸ್ವಲ್ಪ ಒಂಚೂರು ಈ ಕಡೆ ಬನ್ನಿ ಜಿ. ಒಂಚೂರು ಈ ಕಡೆ ಬರ್ರಿ. ಒಂಚೂರು ಈ ಕಡೆ ಅವ್ರಿಗೂ ಬನ್ನಿ. ಒಂದೇ ಲೈನಲ್ಲಿ ಇಟ್ಕೊಳ್ಳೋಣ. ಒಂದೇ ಲೈನಲ್ಲಿ ಅದೇ ಅಂದ ತಕ್ಷಣ ನೀವು ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾಡಬಾರ್ದು. ಆಮೇಲೆ ಇದರದ್ದು ನಿಯಮ ಏನಂತಂದ್ರೆ, ನೀವು ಹಾಕುವಾಗ ನೀವು ಹಿಂದೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಆದರೆ ಒಂದೊಂದು ಕೆಳಗಡೆ ಬೀಳಬಾರ್ದು, ಒಂದೊಂದು ಹೊಡಿಬಾರ್ದು. ಕೈಯನ್ನು ಹಿಡ್ಕೊಳ್ಳೋದಿಲ್ಲ. ಕೈ ಆಮೇಲೆ ಇಟ್ಕೊಂಡಿದ್ರಿ ಎಲ್ಲರೂ, ಒಬ್ರಿಗೊಬ್ರು ಕೈ ಇಟ್ಕೊಂಡಿದ್ದು ಈಗ ಹಿಡಿದ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಬಿಟ್ಟವರು ಆ ಸ್ವಲ್ಪ ಬಿಡಬಾರ್ದು, ಸ್ವಲ್ಪ ಹೊಡಿಬಾರ್ದು. ಎಲ್ಲರೂ ಸಿದ್ಧನಾ? ರೆಡಿ? ಜೈ ಶ್ರೀರಾಮ್. ಆಮೇಲೆ ಇದು 3, 4 ಅಂದರೆ 4, 4, 8 ಮಾಡೋದು. ನೆಕ್ಸ್ಟ್ ಮತ್ತು ಈಗ ಆಡದೇ ಇರೋರು ಬನ್ನಿ. ಆಡದೇ ಇರೋರು ಬನ್ನಿ. ಆಡದೇ ಇರೋರು ಬನ್ನಿ. ಎಲ್ಲರೂ ಸಿದ್ಧನಾ? ಸಿದ್ಧರಾದವ್ರ ಕೈ ಎತ್ತರಿ. ಹರಿ ಓಂ. ಸಿದ್ಧರಾದವ್ರ ಕೈ ಎತ್ತರಿ. ಹರಿ ಓಂ. ಹಾಗೆ ನೀವು ಆಗಲೇ ನೋಡಿದ್ರೆ ಈ ಆಟ ಬೇಕಾಗಿಲ್ಲ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ನೀವು ಸ್ಟಾರ್ಟ್ ಮಾಡಬೇಕು. ಜೈ ಶ್ರೀರಾಮ್. ಮತ್ತೆ 4 ಜೋಡಿನ ಕಳಿಸಿ. ಹಾಗೆ ಆಗಿದ್ದ 4 ಜೋಡಿಗಳ ಬನ್ನಿ. ಬನ್ನಿ. ಆದರೆ ದೇಶದಲ್ಲಿ 4 ಜನ ಮತ್ತು 4 ಜನ ಈಗಿನ 4 ಜನ ಈಗ ಆಟದ ಜೀವನಗಳು ಬಂದಿದೆ. ಆಟ ಶುರು ಮಾಡೋಣ. ಹರಿ ಓಂ. ಜೈ ಶ್ರೀರಾಮ್. ಇದೇ ರೀತಿಯಲ್ಲಿ ಮೊದಲು 5 ದಂಪತಿಗಳು ಮಾಡಿ ಎಲ್ಲ ದಂಪತಿಗಳು ಅದೇ
जय श्री राम। जय श्री राम। ಮೂರನೇ ಹಾಗೂ ಕೊನೆಯ ಆಟ ಪಾಸಿಂಗ್ ದ ಮೆಸೇಜ್, ಸಂದೇಶವನ್ನು ಮುಂದೆ ಕಳಿಸುವಂತ ಒಂದು ಆಟ. ಎಲ್ಲ ಹೆಣ್ಣು ಮಕ್ಕಳು ನನ್ನ ಎಡಕ್ಕೆ ಬರಬೇಕು, ಗಂಡು ಮಕ್ಕಳು ನನ್ನ ಬಲಕ್ಕೆ ಬರಬೇಕು. ಬೇಗ ಬನ್ನಿ. ಈ ಆಟಕ್ಕೆ ಆ ಸಂದೇಶ ನಿಮಗೆ ಹಿಂದಿನವರು ಕೂಗಿ ಹೇಳ್ತಾರೆ, ಅದನ್ನು ನೀವು ಹಿಂದಿನವರಿಗೆ ತಿಳಿಸ್ಬೇಕು. ಹಿಂದೆ ಯಾರೋ ಬಳಿ ನೋಡಬಾರ್ದು, ಎಲ್ಲರೂ ಮುಂದೆ ನೋಡ್ರಿ. ನೀವು ಕುತ್ಕೊಂಡು ನಿಂತ್ಬಿಡ್ರಿ ಅಷ್ಟೇ. ಆಯ್ತು. ಯಾರು ನೋಡ್ಬೇಡಿ ದಯವಿಟ್ಟು. ಜೀವನದಲ್ಲಿ ಇದೇ ತರ ನಾವು ಬೇರೆ ಬೇರೆ ಸುದ್ದಿಯನ್ನು ಕೇಳ್ತೇವೆ, ಆದರೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಒಟ್ಟಾಗಿ ಮಾತ್ರ ನಮಗೆ ಜೀವನದಲ್ಲಿ ಕರೆಕ್ಟಾಗಿ ಸಕ್ಸಸ್ಫುಲ್ ಆಗಿ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡ್ತದೆ. ಹರಿ ಓಂ. ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಪರಿಚಯವನ್ನು ಭಾಗ್ಯಶ್ರೀ ಪಾಟೀಲ್ ಅವರು ಮಾಡಿಕೊಡಲಿದ್ದಾರೆ. ವೈದ್ಯರು ಹರಿ ನಾರಾಯಣ ಮಂದಿರದೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಇವರು ಆಯುರ್ವೇದದ ವೈದ್ಯರು. ಇವರು ಭುವನೇಶ್ವರದಲ್ಲಿ ಕಳೆದ 15 ವರ್ಷಗಳಿಂದ ನಮ್ಮ ಲಿಂಗೇಶ್ವರ ರೋಡ್ನಲ್ಲಿ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದ್ದಾರೆ. ಇವರು ಕುಟುಂಬ ಪ್ರಬೋಧನದ ಕಾರ್ಯಕರ್ತರು ಮತ್ತು ಸಮೋನ್ನತಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಡಲು ಬರೆದಿದ್ದಾರೆ.
ಈ ಕುಟುಂಬ ಪ್ರಬೋಧನ ಕರ್ನಾಟಕ ಉತ್ತರ ಶಾಖೆಯಿಂದ ನನಗೆ ಇಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಒಂದು ಅವಧಿಯನ್ನು ಮಾಡಬಾರ್ದು, ಸಂಕ್ಷಿಪ್ತವಾಗಿ ಹೇಳಬೇಕು. ಇನ್ನೂ ಒಂದು ಅವಧಿ ಇರ್ತದೆ, ಮತ್ತೆ ನಮಗೆ ರವಿವಾರ ರಜೆಯನ್ನು ಆನಂದ ಪಡಬೇಕು ಅನ್ನೋ ಅಪೇಕ್ಷೆ ಇದ್ರೆ ಸಂಕ್ಷಿಪ್ತವಾಗಿ ಹೇಳೋಣ. ಯಾರಿಗೆ ಇಬ್ಬರು ಮೂರು ಜನ ಹೇಳುವಂತ ಅವಕಾಶ ಇದೆ. ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀ ಹಿಂದಿಕಾಲ ಹೋಟೆಲ್ ಉದ್ಯಮಿ ಹುಬ್ಬಳ್ಳಿಯಲ್ಲಿ. ನನ್ನ ಮದುವೆ ಏಪ್ರಿಲಲ್ಲಿ ಆಗಿತ್ತು, 5 ತಿಂಗಳಾಗಿದೆ. ಮತ್ತು ಇದು ದೇಶಪಾಂಡೆಜಿ ಅವರು ಫೋನ್ ಮಾಡಿದ್ದು ನನಗೂ ಖುಷಿಯಾಯಿತು. ಏನೋ ಒಂದು ಹೊಸ ಕಲೀಲಿಕ್ಕೆ ಸಿಕ್ತು ಇವತ್ತು. ಭಾಳಷ್ಟು ಸಂಸ್ಥೆ ನಮಗೆ ಇಲ್ಲಿ ಈ ಥರ ಇವರು ದೊಡ್ಡವರು ನಮ್ಗೆ ಹೇಳಿದ್ದವಾಗ ನಮ್ಗೆ ಗೊತ್ತಾಗ್ತದೆ ಏನಂತೇಳಿ. ಪ್ಲಸ್ ಇವತ್ತಿನ ಕಾಲದಲ್ಲಿ ನಮ್ಮ ಈ ಸ್ಟೇಜಲ್ಲಿ ಇದು ಹೇಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈಗ ನಾವು ಜಸ್ಟ್ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಈಗ ನಾವು ಏನಾದರೂ ಒಳ್ಳೆದು ಕಲ್ತ್ಕೊಂಡ್ರೆ ನಮ್ಮದು ಮುಂದಿನ ಜೀವನ ಚೆನ್ನಾಗಿ ಆಗ್ತದೆ. ಸೊ ಇದೆಲ್ಲ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಇಂಪಾರ್ಟೆಂಟ್ ಏನಂತಂದ್ರೆ ಮಾಡರ್ನ್ ಥಿಂಕಿಂಗ್ ಅಂದರೆ ಹಳೆಯದು ಜನ ಜೀವನ ಕೊಲಬ್ರೇಟ್ ಮಾಡಿ ನಮ್ಗೆ ಹೇಗೆ ಹೋಗ್ಬೇಕು ಅನ್ನೋದು ಇವರಿಗೆ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ವ್ಯಕ್ತಿಗಳಿಂದ ಅವರದೇ ಆದಂತಹ ಶೈಲಿ, ಅವರದೇ ಆದಂತಹ ವಿಚಾರಗಳನ್ನ ಎಲ್ಲವೂ ಬಂದು ಸೇರುವುದು ಕುಟುಂಬಕ್ಕೆ. ಈಗ ಸಮಾರಂಭವನ್ನು ತಮಗೆ ಮಾತಾಡಿ ನಡೆಸಿಕೊಡಬೇಕು ಹೇಳಿ.
ಎಲ್ಲರೂ ಚಹಾ ತಗೊಂಡು ಹೋಗಿ ಅದಕ್ಕಿಂತ ಮುಂಚೆ ನಮ್ಮ ಸಾಯಿಗಳಿಂದ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಉತ್ತರ ಆಡಳಿತ ಮಂಡಳಿಗೆ ಕುಟುಂಬ ಪ್ರಬೋಧನ ಕರ್ನಾಟಕ ಉತ್ತರ ಹುಬ್ಬಳ್ಳಿ ಮಹಾನಗರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹಿರಿಯ ದಂಪತಿಗಳು ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾತಾ ಮಹಿಳೆಯರಿಗೆ ಹಾಗೂ ಬಂಧುಗಳಿಗೂ ಸಹ ಧನ್ಯವಾದಗಳನ್ನು ಕುಟುಂಬ ಪ್ರಬೋಧನದ ವತಿಯಿಂದ ತಿಳಿಸುತ್ತೇನೆ. ಮುಂದಿನ ಬರುವಂತ ದಿನಗಳಲ್ಲಿ ತಾವು ಕೂಡ ಕುಟುಂಬ ಪ್ರಬೋಧನ ಜೊತೆಗೆ ಜೋಡಿಸಿಕೊಳ್ಳುತ್ತೀರಾ ಅಂತ ಹೇಳಿ ನಾನು ಭಾವಿಸುತ್ತೇನೆ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಸಮಾಜದ ಮಾತಾ ಭಗಿನಿ ಹಾಗೂ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈ ಕಾರ್ಯಕ್ರಮದ ಮುಗಿದ ನಂತರ ಅಲ್ಪ ಅಂದ್ರೆ ಚಹಾದ ವ್ಯವಸ್ಥೆ ಇರ್ತದೆ, ಎಲ್ಲರೂ ಚಹಾ ತಗೊಂಡು ತಮ್ಮ ತಮ್ಮ ಮನೆಗೆ ಕೇಳಬಹುದು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तु ಮಾ ಕಶ್ಚಿತ್ ದುಃಖಃ ಭವೇತ್ ಓಂ ಶಾಂತಿ ಶಾಂತಿ.